ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಹೊಸ ಥರ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತೀನಿ. ಇದು ಸಣ್ಣ ಮಕ್ಕಳದ್ದು ಬ್ಯಾಂಗಲ್ಸ್ ಬರುತ್ತಲ್ಲ, ಸ್ಟೀಲ್ ಥರದ್ದು, ಆ ಥರ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಡು ಬಂದು ನಾನು ಅದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಗಂಟು ಹಾಕ್ಕೊಂಡು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಫುಲ್ ಬ್ಯಾಂಗಲು ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತೊಗೊಂಡು ದಾರ ಇಟ್ಕೊಂಡು ಸಿಂಗಲ್ ಕ್ರೋಶ ಫುಲ್ಲು ಮಾಡ್ಕೊಳ್ತಾ ಇದ್ದೀನಿ ಬ್ಯಾಂಗಲ್ಗೆ. ಇದಕ್ಕೆ ನಾನು 7 ದಾರ ತೊಗೊಂಡಿದ್ದೀನಿ ಕುಚ್ಚು ಹಾಕಲಿಕ್ಕೆ. ಸ್ಯಾರಿ ಬಂದು ಡಬಲ್ ಕಲರ್ ಇರೋದ್ರಿಂದ ಪಿಂಕನ್ನ ತೊಗೊಂಡು ಫಸ್ಟ್ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆರಾಮ್ಸೆ ಹಾಕ್ಬೋದು. ಚಿಕ್ಕ ಬ್ಯಾಂಗಲ್ಸು, 6 ಮಂತ್ 1 ಇಯರ್ ಮಗು ಹಾಕೊಳ್ಳೋಷ್ಟು ಚಿಕ್ಕ ಬ್ಯಾಂಗಲ್. ಇದು ಸ್ಟೀಲ್ ಆಗಿರೋದ್ರಿಂದ ಗಟ್ಟಿ ಇರುತ್ತೆ. ಬ್ಯಾಂಗಲ್ ಸ್ಟೋರಲ್ಲಿ ಆರಾಮಾಗಿ ಸಿಗುತ್ತೆ ನಿಮಗೆ. ಈ ಥರ ಬ್ಯಾಂಗಲ್ ಫುಲ್ಲು ಸಿಂಗಲ್ ಕ್ರೋಶ ಹಾಕ್ಕೊಂಡು ಫುಲ್ ಫಿಲ್ ಮಾಡ್ಕೋಬೇಕು. ಫುಲ್ ಆದಮೇಲೆ ಅದೆಲ್ಲಿ ಬರುತ್ತೋ ನೋಡಿಕೊಂಡು ನೀಡಲ್ನ ಒಂದು ಒಳಗಡೆ ಇದು ಮಾಡಿಕೊಂಡು ದಾರ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ನಾವೇನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅದನ್ನು ಬ್ಯಾಂಗಲ್ ಒಳಗಡೆ ತಳ್ಕೊಂಡು ಫುಲ್ಲು ಈ ಥರ ಸೂಜಿ ಮೇಲೆ ದಾರ ತೊಗೋಬೇಕು. 2 ಹೋಲ್ ಬಿಟ್ಟು 3ನೇ ಹೋಲ್ಗೆ ದಾರ ಸುತ್ತಕೊಂಡು ಫುಲ್ ಒಂದೇ ಸರಿ ಎಳ್ಕೋಬೇಕು. ನೀಡ್ಲ ಮೇಲೆ ದಾರ ತೊಗೋಬೇಕು. ಆ ಹೋಲಿಂದ ದಾರ ತೆಗೆದು ಡಬಲ್ ಕ್ರೋಶ ಅಲ್ಲ, ಹಾಗೆ 3 ಸೇರಿಸಿ ಒಂದು ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತೊಗೊಳ್ಳೋದು, ಹೋಲಿಂದ ಎಳ್ಕೊಂಡು ಫುಲ್ 3 ಲೂಪ್ ಇರುತ್ತಲ್ವ, 3 ಲೂಪ್ ಒಳಗಡೆ ಒಂದು ಎಳ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು ಅಷ್ಟೇ. ಬ್ಯಾಂಗಲ್ ಫುಲ್ಲು ಅದೇ ಥರ ಮಾಡ್ಕೊಂಡು ಹೋಗಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಆ 3 ರಿಂಗೇನಿರುತ್ತೋ ಆ ರಿಂಗ್ ಒಳಗಡೆಯಿಂದ ಎಳ್ಕೊಂಡು ಒಂದು ನಾಟ್ ಹಾಕ್ಕೋಬೇಕಷ್ಟೆ. ಸ್ವಲ್ಪ ನಿಧಾನ ಹೇಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಒಂದು ಬ್ಯಾಂಗಲ್ ಹಾಕೋವರೆಗೂ ಕಷ್ಟ, ಆಮೇಲೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ನೀಟಾಗಿ ನಾವು ಸಿಂಗಲ್ ಕ್ರೋಶನ ಹೆಂಗೆ ಹಾಕ್ಕೊಂಡಿರ್ತೀವೋ ಅದನ್ನು ಒಳಗಡೆಯಿಂದ ತೊಳ್ಕೊಂಡು ಫುಲ್ ಫಿನಿಶ್ ಆಮೇಲೆ ಒಳಗಡೆಯಿಂದ ಈ ಥರ ನಾಟ್ ಹಾಕೋ ಬ್ಯಾಂಗಲ್ ಒಳಗಡೆಯಿಂದ ಬರಬೇಕಿದು. ಸೂಜಿ ಮೇಲೆ ದಾರ ತೊಗೊಂಡು 2 ರಿಂಗ್ ಹೋಲ್ ಬಿಟ್ಟು ಹೋಲ್ ಗ್ಯಾಪಲ್ಲಿ 3ನೇ ಹೋಲ್ ಗ್ಯಾಪಲ್ಲಿ ಒಳಗಡೆಯಿಂದ ಎಳ್ಕೊಂಡು ದಾರನ, ಮತ್ತು 2 ಲೂಪ್ ಇರುತ್ತಲ್ವ ನೀಡ್ಲ ಮೇಲೆ, ಅದನ್ನು 3 ಸೇರಿಸಿ ಒಂದು ಲೂಪ್ ಮಾಡಿಕೊಂಡ್ರೆ ಆಯಿತು. ಡಬಲ್ ಕ್ರೋಶ ಥರ ಅಲ್ಲ ಇದು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಹೋಲಿಂದ ದಾರ ತೊಗೊಂಡು ಆ 3 ಏನಿರುತ್ತೋ ರಿಂಗ್ ಒಳಗಡೆಯಿಂದ ಒಂದು ಎಳ್ಕೊಂಡು ಒಂದು ಇದು ಮಾಡ್ಕೋಬೇಕು. ನೋಡಿ, ಡಿಸೈನ್ ಈ ಥರ ಬರುತ್ತೆ. ಇದು ಫುಲ್ಲು ಈ ಥರ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ನಾವೆಲ್ಲೂ ದಾರ ಚೇಂಜ್ ಮಾಡೋಂಗಿಲ್ಲ, ಮತ್ತು ಬೇರೆ ದಾರ ಹಾಕ್ಕೊಳ್ಳೋಂಗಿಲ್ಲ. ಒಂದೇ ದಾರದಲ್ಲೇ ಮಾಡ್ಕೋಬೇಕು. ಫುಲ್ಲು ಬ್ಯಾಂಗಲ್ ಫುಲ್ಲು ಸೇಮ್ ಡಿಸೈನ್ನೇ ಕಂಟಿನ್ಯೂ ಮಾಡಿಕೊಂಡು ಅದೆಲ್ಲಿ ಬರುತ್ತೋ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಆಯಿತು. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡೆ. ನೋಡಿ, ಫುಲ್ ಈ ಥರ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನು. ಈಗ ಒಂದು ಸಿಂಗಲ್ ರಿಂಗ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಒಂದು 3 ರಿಂಗ್ ಬಿಟ್ಟು ನೀಡ್ಲನ್ನು ಒಳಗಡೆ ಹಾಕಿ
ಮತ್ತು ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಎಷ್ಟು ಒಂದು 5 ಇಲ್ಲ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ ಪಕ್ಕದ ಹೋಲ್ಗೆ ಮತ್ತು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 6 ಇಲ್ಲ 7 ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ಹಾಕಿ. ಆದಷ್ಟು ಒಂದೇ ರಿಂಗಲ್ಲಿ ಈ 6 ಲೂಪು ಬರಬೇಕು. ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಒಂದೇ ಹೋಲ್ ಗ್ಯಾಪಲ್ಲಿ 6 ಇಲ್ಲ 7 ಡಬಲ್ ಕ್ರೋಶ ಮಾಡ್ಕೋಬೇಕು. ಪಕ್ಕ ಬಂದರೆ ಅದು ಚೆನ್ನಾಗಿ ಬರಲ್ಲ ಡಿಸೈನು. ಒಂದೇ ಹೋಲ್ ಗ್ಯಾಪಲ್ಲಿ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಬ್ಯಾಂಗಲ್ ಹಾಕೋವರೆಗೂ ಕಷ್ಟ, ಆಮೇಲೆ ಅದು ತುಂಬ ಈಸಿ ಆಗುತ್ತೆ. ನನಗೆ ಸ್ಯಾರಿಗೆ ಒಟ್ಟು 12 ಬ್ಯಾಂಗಲ್, 1 ಡಜನ್ ತಂದಿದ್ದೆ ಬ್ಯಾಂಗಲು. 1 ಡಜನ್ ಫುಲ್ಲು 12 ಬ್ಯಾಂಗಲು ಸಾಕಾಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ 1 ಬ್ಯಾಂಗಲ್ ಹಾಕಿದ್ಮೇಲೆ ಈಸಿ ಆಗಿಬಿಡುತ್ತೆ. ನೋಡಿ, ಈ ಥರ ಮಾಡಿ ಸಿಂಗಲ್ ನಾಟ್ ಹಾಕಿದ್ದೀನಿ. ಎರಡನೇ